ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ನಿಮಗೆ ಮಂಗಳೂರು ಸ್ಟೈಲ್ ಗುಜ್ಜೆ ಕಡಲೆ ಪದಾರ್ಥ ಮಾಡೋದು ತೋರಿಸಿಕೊಡ್ತಿದ್ದೇವೆ. ಫಸ್ಟ್ ನಾವು 1/4 kg ನೆನೆಸಿಟ್ಟ ಕಡಲೆಯನ್ನು ಕುಕ್ಕರಿಗೆ ಹಾಕಿದ್ದೇವೆ. ಅದರೊಟ್ಟಿಗೆ 2 ಟೊಮೆಟೊ ಹಾಕಿ 5 ವಿಸಿಲ್ ಕೂಗಿಸ್ತಿದ್ದೇವೆ. ನಾವಿಲ್ಲಿ ಕಾಬೂಲ್ ಕಡಲೆ ಯೂಸ್ ಮಾಡ್ತಿದ್ದೇವೆ. ನಿಮಗೆ ಬೇಕಿದ್ರೆ ಕಪ್ಪು ಕಡಲೆ ಸಹ ಯೂಸ್ ಮಾಡ್ಬೋದು. ಇಲ್ಲಿ ನಾವು 1/2 kg ಗುಜ್ಜೆಯನ್ನು ಕಟ್ ಮಾಡಿ ನೀರಲ್ಲಿ ನೆನೆಲಿಕ್ಕೆ ಇಟ್ಟಿದ್ದೇವೆ. ಅದರ ಚೊಗರು ಹೋಗ್ತದೆ ನೀರಲ್ಲಿ ನೆನೆಲಿಕ್ಕಿಟ್ರೆ. ಈಗ ಕುಕ್ಕರಲ್ಲಿ 5 ವಿಸಿಲ್ ಆಗಿದೆ. ಅದನ್ನು ಓಪನ್ ಮಾಡಿ ನೋಡುವ. ಹೀಗೆ ಆಗಿದೆ ಅದು. ಅದಕ್ಕೆ ನಾವು ನೆನೆಸಿಟ್ಟ ಗುಜ್ಜೆಯನ್ನು ಮತ್ತು ಅದಕ್ಕೆ ಒಂದು ಸಣ್ಣ ತುಂಡು ಬೆಲ್ಲ, ಉಪ್ಪು ಮತ್ತು ಅರಶಿನ ಹಾಕಿ ಬೇಯಲಿಕ್ಕೆ ಇಡ್ತೇವೆ. ಗುಜ್ಜೆ ಹಾಕಿದ ಮೇಲೆ 2 ವಿಸಿಲ್ ಕೂಗಿಸಿದರೆ ಸಾಕು. ನಾವು ತೋರಿಸ್ಕೊಳ್ತೇವೆ. ಒಂದು ಮೀಡಿಯಂ ಸೈಜ್ ತೆಂಗಿನಕಾಯನ್ನು ತುರಿದಿಟ್ಕೊಂಡಿದ್ದೇವೆ. ಈಗ ನಾವು ಹುರ್ಕೊಳ್ಳೋ ಸಾಮಾನುಗಳನ್ನು ತೋರಿಸ್ತಿದ್ದೇವೆ. ಅದಕ್ಕೆ 3 ಟೀ ಸ್ಪೂನ್ ಕೊತ್ತಂಬರಿ, 1 ಟೀ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನ್ ಮೆಂತೆ ಮತ್ತು ಒಂದು ಸಣ್ಣ ಈರುಳ್ಳಿ, 1 ಮುಷ್ಟಿಯಷ್ಟು ತೆಂಗಿನಕಾಯಿ, 2 ಕಡ್ಡಿ ಕರಿಬೇವು ಸೊಪ್ಪು, 8 ಬ್ಯಾಡಗಿ ಮೆಣಸು, 5 ಗುಂಡು ಮೆಣಸು ಮತ್ತು ಒಂದು ಸಣ್ಣ ತುಂಡು ಹಿಂಗು ತಗೊಳ್ಬೇಕು. ಈಗ ನಾವು ಬಾಣಲೆ ತಗೊಂಡಿದ್ದೇವೆ. ಅದಕ್ಕೆ ಒಂಚೂರು ತೆಂಗಿನ ಎಣ್ಣೆ ಹಾಕಿದ್ದೇವೆ. ತೆಂಗಿನ ಎಣ್ಣೆ ಕಾದ ಮೇಲೆ ಚೂರು ಬ್ಯಾಡಗಿ ಮೆಣಸು ಮತ್ತು ಸ್ವಲ್ಪ ಫ್ರೈ ಮಾಡಿದ ಮೇಲೆ ಗುಂಡು ಮೆಣಸು ಹಾಕಬೇಕು. ಅದು ಸಹ ಸ್ವಲ್ಪ ಫ್ರೈ ಆದ ಕೂಡಲೇ ಕರಿಬೇವು ಸೊಪ್ಪು ಹಾಕಿ ಒಂಚೂರು ಫ್ರೈ ಆದಮೇಲೆ ಕೊತ್ತಂಬರಿ, ಜೀರಿಗೆ, ಮೆಂತೆ ಹಾಕಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೆ ಫ್ರೈ ಮಾಡಬೇಕು. ಅದು ಫ್ರೈ ಆದ ಮೇಲೆ ನೀರುಳ್ಳಿ ಮತ್ತು ತೆಂಗಿನಕಾಯಿ ಹಾಕಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗುವವರೆಗೆ ಫ್ರೈ ಮಾಡಬೇಕು. ಅದು ಫ್ರೈ ಆಗಿ ಸ್ಟವ್ ಆಫ್ ಮಾಡಿದ ಮೇಲೆ ನಾವು ಹಿಂಗು ತಗೊಂಡಿರ್ತೇವಲ್ವ ಅದನ್ನು ಅದಕ್ಕೆ ಹಾಕಬೇಕು. ಈಗ ಮಿಕ್ಸಿ ಜಾರಿಗೆ ತುರಿದಿಟ್ಟ ತೆಂಗಿನಕಾಯಿ, ಒಂದು ಸ್ವಲ್ಪ ಅರಶಿನ ಮತ್ತು ಹುರಿದಿಟ್ಟ ಸಾಮಾನುವನ್ನು ಹಾಕಿ ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡುವಾಗ ಫೈನ್ ಪೇಸ್ಟ್ ಮಾಡಬಾರ್ದು, ತರಿಯಾಗಿ ಗ್ರೈಂಡ್ ಮಾಡಬೇಕು. ನೋಡಿ, ಹೀಗೆ ತರಿಯಾಗಿ ಇರಬೇಕು. ನೋಡಿ, ಈಗ ಗುಜ್ಜೆ ಕಡಲೆ ಒಳ್ಳೆ ಬೆಂದಿದೆ. ಈಗ ಬೇಯಿಸಿಟ್ಟ ಗುಜ್ಜೆ ಕಡಲೆಗೆ ನಾವು ಗ್ರೈಂಡ್ ಮಾಡಿದ ಮಸಾಲೆಯನ್ನು ಆ್ಯಡ್ ಮಾಡ್ತಿದ್ದೇವೆ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿ ಇಟ್ಕೊಳ್ಬೋದು. ಈ ಸ್ಟೇಜಲ್ಲಿ ನಿಮಗೆ ಉಪ್ಪು ಕಡಿಮೆ ಅಂತ ಅನಿಸಿದರೆ ಸ್ವಲ್ಪ ಉಪ್ಪು ಹಾಕಿ ಮತ್ತು ಅದರೊಟ್ಟಿಗೆ 2 ಕಡ್ಡಿ ಕರಿಬೇವು ಸೊಪ್ಪು ಹಾಕಿ. ಈಗ ಪದಾರ್ಥ ಕುದಿ ಬಂದಿದೆ. ಈಗ ನಾವು ಸ್ಟವ್ ಆಫ್ ಮಾಡ್ತಿದ್ದೇವೆ. ನಾವು ನೆಕ್ಸ್ಟ್ ಒಗ್ಗರಣೆಗೆ ರೆಡಿ ಮಾಡಿಕೊಳ್ಳುವ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು ಸೊಪ್ಪು, 3 ಗುಂಡು ಮೆಣಸು ಹಾಕಿ ಸರಿಯಾಗಿ ಫ್ರೈ ಮಾಡಿ ಅದನ್ನು ಪದಾರ್ಥಕ್ಕೆ ಆ್ಯಡ್ ಮಾಡಬೇಕು. ಈಗ ಗುಜ್ಜೆ ಪದಾರ್ಥ ರೆಡಿಯಾಗಿದೆ. ಇದನ್ನು ನೀವು ಬಾಯ್ಲ್ಡ್ ರೈಸ್, ದೋಸೆ, ಚಪಾತಿ, ನೀರು ದೋಸೆ ಯಾವುದರೊಟ್ಟಿಗೆ ಸಹ ಕಾಂಬಿನೇಷನ್ ಮಾಡಿಕೊಳ್ಬೋದು. ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.